ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂಥದ್ದು ಇರಬೇಕು. ಇಲ್ಲದ ಅದು ಎದುರಾಳಿ ಏನು ಮಾಡ್ತಾರೆ ನಿಮ್ದು ಅಂತ ನೀವು ಒಂದು ಪ್ರಸಾರ ಮಾಡಿದ್ರೆ ಯೋಗ್ಯತ್ತು ಅನ್ನೋದು ಅಷ್ಟೇ ಕೇಳಿ ಬರಲಿಕ್ಕಂಥದ್ದು. ಈ ಎಲ್ಲ ನೆಲೆಯಲ್ಲಿ ನಮ್ಮ ಏನಪ್ಪ ಅಂದ್ರೆ ರಾಮದೇವರ ಒಂದು ವಿಚಾರಗಳಿಗೆ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ಸ್ವಚ್ಛ ಹೇಳ್ತಾ ಇದ್ದಾರೆ, ಈ ಮಾತುಗಳು ಅಳಿಸಾಕಪ್ಪ ಏನೇನು ಮಾತಾಡಿದರೆ ಅವ್ರ ವಿರುದ್ಧ ಪ್ರಸಾರ ಮಾಡಿ ತೆಗೆದು ಹಾಕಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಮಾಜದಲ್ಲಿದ್ದಾಗ ನಾವು ಅಂಥ ಮಾತುಗಳು ಕೇಳಬೇಕಾಗ್ತದೆ. ಯಾಕಂದ್ರೆ ಅದೇ ಕಾಲಕ್ಕೆ ನಮ್ಮ ಈ ಒಂದು ಹಮ್ದರ್ದ್ ಕಂಪ್ನಿಯವರು ತಮ್ಮದೇ ಆದ ವಿಚಾರವನ್ನು ಹೇಳಿದ್ರು ಸಹಿತ ಇವತ್ತು ಬಾಬಾ ರಾಮದೇವ್ ಅವರು ಇದ್ದಂಥವ್ರು ಇವರ ವಿರುದ್ಧ ಏನು ವಿಡಿಯೋ ಮಾಡಿದ್ದಾರೆ ಅವ್ರು ಹಿಂದೆ ತಗೊಳ್ತಾನೆ ಏನೋ ಮಾತು ಕೊಟ್ಟಿದ್ದಾರೆ. ತಕ್ಕೊಂಡಿರ್ಬೋದು ಇಷ್ಟಲ್ಲ, ಯಾಕೆಂದ್ರೆ ಅವ್ರಿಗೂ ಅನ್ನಿಸ್ತಾ ಇದೆ ಹೌದು ತಪ್ಪು ಮಾಡಿದ್ದೀನಿ ಅಂತೇಳಿ. ಏನೋ ಆಗಲಿ ಒಪ್ಕೊಂಡಿದ್ದಾರೆ. ಅದನ್ನು ಹಮ್ದರ್ದ್ ವಿರುದ್ಧ ಏನು ಆಕ್ಷೇಪ ಮಾತು ಮಾತಾಡಿದ್ರು ಅಲ್ಲಿ ಶಾಗಲಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ರಾಮದೇವ್ ಅವರು ಇಂಥ ಯಾವುದಾದ್ರೂ ಒಂದು ಏನಾದರೂ ಸುದ್ದಿ ಮಾಡ್ತಾರೆ ಇರ್ತಾರೆ, ಸುದ್ದಿ ಪ್ರಿಯರು. ಆದರೆ ಅವ್ರು ಇತ್ತೀಚೆಗೆ ಮಾತ್ರ ಸ್ವಲ್ಪ ಮೂಲಿಗೆ ಸರಿದಾರ ಅಂತೂ ಕೂಡ ಅನ್ನಿಸ್ಲಿಕ್ಕಂತದ. ನೋಡ್ಬೇಕು ಮುಂದಿನದಲ್ಲಿ ಏನಾಗ್ತದೆ. ಆದರೆ ಇಲ್ಲೇ ಒಂದು ಮಾತನ್ನು ನಮ್ಮ ಅಮಿತ್ ಬನ್ಸಲ್ ನ್ಯಾಯಮೂರ್ತಿಗಳು ಹೇಳ್ತಾರೆ, ರಾಮದೇವ್ರ ಬದಲಾಗಿ ರಾಮದೇವ್ ಅವರು ಯಾರ ನಿಯಂತ್ರಣದಲ್ಲೂ ಇಲ್ಲ, ಅವರು ತಮ್ಮದೇ ಆದ ಜಗತ್ತಿನಲ್ಲಿ ಇದ್ದಾರೆ ಅಂಥೇಳಿ ನಮ್ಮ ಅಮಿತ್ ಬನ್ಸಾಲ್ ನ್ಯಾಯಮೂರ್ತಿ ದೆಹಲಿ ಹೈಕೋರ್ಟ್ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಮ್ದರ್ದ್ ಬದಲಾಗಿ ಶರ್ಬತ್ ಅಂತ ಪ್ರಚಾರ ಮಾಡೋ ಬದಲಾಗಿ ಅವರು ಅದನ್ನು ಶರ್ಬತ್ ಜಿಹಾದ್ ಅಂತ ಮಾಡಿದ್ದ. ನಿಜವಾಗಿಯೂ ಇದು ತಪ್ಪು, ಬ್ಯಾಡ್ ಇಂಪ್ರೆಷನ್ ಮಾಡ್ತದೆ ಅನ್ನೋದು ಅಷ್ಟ ಸತ್ಯದ. ಆ ದಿಶೆಯಲ್ಲಿ ಅವರು ಬುದ್ಧಿವಂತರು ತಿದ್ಕೋಬೋದು ಅನ್ನೋ ಆಸೆಯಿಂದ ಆ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಮ್ದರ್ದ್ ವಿರುದ್ಧ ಏನು ಮಾಡುವಾಗಿಲ್ಲ, ಅದು ಮಾಡಿದರೆ ಅಳಿಗೆ ಸಾಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮಾಡಿದ್ದೆ, ಅದಕ್ಕೆ ಎಸ್ ಅಂದಿದ್ದಾರೆ ಅಂತ ಹೇಳ್ತಾ ಇದು ಇತ್ತೀಚೆಗೆ ಡೆವಲಪ್ ಆದಂಥ ನಮ್ಮ ಗುರು ರಾಮದೇವರ ಡೆವಲಪ್ಮೆಂಟ್ಗಳು. ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳ್ಕೊಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಾನು ಸತ್ಯ ಕೈಗೊಂಡು ವಂದನೆಗಳು.